ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅನಿಲ್ ಸಿರಿಗೆರೆ ಮಾತನಾಡ್ತಿದ್ದೀನಿ. ಏಜಿ ಲಡ್ಡು ಚಾನಲ್ಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಒಂದು ವಿಷಯ ತಾಳಿದವನು ಬಾಳಿಯಾನು. ಹೌದು ಸ್ನೇಹಿತರೆ, ಈ ವಿಷಯವನ್ನು ತಾವೆಲ್ಲರೂ ಕೂಡ ಈಗಾಗಲೇ ಕೇಳಿರ್ತೀರಾ. ತಾಳ್ಮೆ ಎನ್ನುವಂಥದ್ದು ಪ್ರೀತಿಯ ಹೆಬ್ಬಾಗಿಲಿನ ಹೊಸ್ತಿಲು ಅಂತ ಹೇಳ್ತೀವಿ. ಈ ತಾಳ್ಮೆ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರೀಯುತ ವಾದಿರಾಜರವರು ಒಂದು ಅದ್ಭುತವಾದ ಸಂದೇಶವನ್ನು ನೀಡಿದ್ದಾರೆ ಸ್ನೇಹಿತರೆ. ಅವರ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ನೆಟ್ಟ ಸಸಿಯು ಫಲ ನೀಡುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ಕಷ್ಟ ಬಂದರೆ ತಾಳು, ಕೆಂಗೆಡದೆ ತಾಳು, ದುಷ್ಟ ಜನರು ಪೇಳುವ ನಿಷ್ಠುರದ ನುಡಿ ತಾಳು, ಹುಕ್ಕು ಆಲಿಗೆ ನೀರ ನಿಕ್ಕುವಂದದಿ ತಾಳು. ಹೌದು ಸ್ನೇಹಿತರೆ, ಒಂದು ನಾವು ಸಸಿಯನ್ನ ನೆಡ್ತೀವಿ ಅಂತ ಹೇಳಿದ್ರೆ ಆ ಸಸಿಗೆ ಕಾಲಕ್ಕೆ ತಕ್ಕಂತೆ ನಾವು ಗೊಬ್ಬರವನ್ನ ಹಾಕ್ತೀವಿ ಹಾಗೂ ನೀರನ್ನ ಹಾಕ್ತೀವಿ, ಹಾಗೂ ಆ ಸಸಿ ಯಾವುದೇ ರೀತಿಯ ತೊಂದರೆಗೆ ಒಳಪಡಬಾರದು ಅನ್ನೋ ಉದ್ದೇಶಕ್ಕೆ ನಾವು ಒಂದು ಬೇಲಿಯನ್ನು ಹಾಕ್ತೀವಿ. ಇಷ್ಟೆಲ್ಲ ಹಾಕಿದ ನಂತರ ಅವಸರವಾಗಿ ನಾವು ಸಸಿಗೆ ನೀನು ಫಲ ಕೊಡು ಅಂದ್ರೆ ಖಂಡಿತವಾಗಿ ಫಲ ಕೊಡೋದಿಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿಗದಿತವಾದ ಸಮಯ ಇರುತ್ತೆ. ಆ ಸಮಯಕ್ಕೆ ತಕ್ಕಂತೆ ಅದು ಫಲವನ್ನ ಕೊಟ್ಟೇ ಕೊಡುತ್ತೆ. ನಾವು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಆ ಕೆಲಸದಲ್ಲಿ ಸಂಪೂರ್ಣವಾದಂತಹ ಪರಿಶ್ರಮವನ್ನು ಹಾಕಿ ಆ ಕೆಲಸವನ್ನ ನಾವು ಮುಕ್ತಾಯ ಮಾಡಿರ್ತೀವಿ. ಆ ಕೆಲಸ ಮುಕ್ತಾಯವಾದ ನಂತರ ಅದರಿಂದ ಪ್ರತಿಫಲ ಆ ಕ್ಷಣಕ್ಕೆ ನಮಗೆ ಸಿಗೋದಿಲ್ಲ. ಏಕೆಂದ್ರೆ ಅದಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂತಹ ಸಮಯ ಇರ್ತದೆ. ಆ ಸಮಯದ ನಂತರವೇ ಅದು ನಮಗೆ ಪ್ರತಿಫಲವನ್ನ ನೀಡುತ್ತದೆ. ಹಾಗಾಗಿಯೇ ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ, ಶಾರ್ಟ್ ಕಟ್ ವಿಲ್ ಕಟ್ ಯು ಶಾರ್ಟ್ ಅಂತ. ಅಂದ್ರೆ ಒಳದಾರಿಯನ್ನ ಹಿಡಿಯಲು ಹೊರಟಾಗ ಅದು ನಮ್ಮ ಬೆಳವಣಿಗೆಗೆ ಆ ಒಳದಾರಿಯ ಕೆಡಕೋ ಆಗಬಲ್ಲದು ಎನ್ನುವ ಅರ್ಥವನ್ನ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿನೇ ಹೇಳೋದು ತಾಳ್ಮೆ ಜೀವನದಲ್ಲಿ ತುಂಬಾ ಮುಖ್ಯ ಅಂತೇಳಿ. ತಾಳ್ಮೆಯನ್ನ ಹಾಗಾದ್ರೆ ನಾವು ಹೇಗೆ ಸಾಧಿಸಬೇಕು? ತಾಳ್ಮೆ ಇದ್ದಕ್ಕಿದ್ದಂತೆ ಬರುತ್ತದೆಯಾ? ಖಂಡಿತವಾಗಿಯೂ ಇಲ್ಲ. ತಾಳ್ಮೆಯನ್ನ ನಾವು ಗಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅತ್ಯಂತ ಜಾಗರೂಕರಾಗಿರ್ಬೇಕು. ಹಾಗೆ ನಾವು ಒಂದು ಧ್ಯಾನದ ಮುಖಾಂತರ ಆ ತಾಳ್ಮೆಯನ್ನ ತಂದುಕೊಳ್ಬೇಕು. ಹಾಗೆ ಪ್ರಾರ್ಥನೆಯ ಮುಖಾಂತರ ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕು. ಹಾಗೆ ವ್ಯಾಯಾಮದ ಮುಖಾಂತರ ತಾಳ್ಮೆಯನ್ನ ನಾವು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ. ಹಾಗಾಗಿಯೇ ದೊಡ್ಡವರು ಹೇಳ್ತಾರೆ, ತಾಳಿದವನು ಬಾಳಿಯಾನು, ತಾಳದವನು ಹಾಳಾಗುವನು ಎಂದು. ದಯವಿಟ್ಟು ತಾಳ್ಮೆ ಜೀವನದಲ್ಲಿ ಅತ್ಯಂತ ಮುಖ್ಯ. ಹಾಗಾಗಿ ತಾಳ್ಮೆಗೆ ಒಂದು ನಾವು ಗೌರವವನ್ನು ಕೊಡೋಣ. ಆದಷ್ಟು ನಾವು ತಾಳ್ಮೆಯಿಂದ ಇದ್ರೆ ಒಳ್ಳೆಯ ಮಾತುಗಳನ್ನು ಹಾಡ್ತೇವೆ. ಒಂದು ವೇಳೆ ನಾವು ಉದ್ವೇಗದಿಂದ ಏನಾದರೂ ಮಾತನಾಡದಂಥ ಸಂದರ್ಭದಲ್ಲಿ ಆ ಉದ್ವೇಗದಿಂದ ಮಾತನಾಡಿದಂತಹ ಮಾತುಗಳೇ ನಮಗೆ ಒಂದಿನ ಪಶ್ಚಾತ್ತಾಪಕ್ಕೆ ಒಳಪಡಿಸ್ತದೆ. ಇಂತಹ ಪಶ್ಚಾತ್ತಾಪದಿಂದ ನಾವು ದೂರ ಇರಬೇಕು ಅಂತ ಹೇಳಿದರೆ, ಅಥವಾ ಇನ್ನೊಬ್ಬರಿಗೆ ನಾವು ನಿಷ್ಠುರವಾಗಿ ಮಾತನಾಡಬಾರದು ಅಂತ ಹೇಳಿದರೆ, ನಾವು ತಾಳ್ಮೆ ಖಂಡಿತವಾಗಿಯೂ ನಮಗೆ ಬೇಕು ಸ್ನೇಹಿತರೆ. ಹಾಗಾದ್ರೆ ನಾವು ಯಾರು ಏನು ಹೇಳಿದ್ರು ಕೂಡ ನಾವು ತಾಳ್ಮೆಯನ್ನು ಕಳ್ಕೋಬಾರ್ದಾ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಯಾರು ಏನು ಹೇಳಿದ್ರು ಕೂಡ ನಾವು ತಾಳ್ಮೆಯಿಂದ ಇರಬೇಕು ಅಂತ ಅಲ್ಲ. ಯಾವಾಗ ಸಂದರ್ಭಕ್ಕೆ ತಕ್ಕಂತೆ, ಕರ್ತವ್ಯ ನಿಷ್ಠೆಗೆ ತಕ್ಕಂತೆ ನಾವು ಮಾತನಾಡಬೇಕು ಆಗ ಖಂಡಿತ ಮಾತನಾಡಿ. ಆದರೆ ಅದನ್ನ ಯೋಚಿಸಿ ಮಾತನಾಡಿ, ತಾಳ್ಮೆಯಿಂದ ಮಾತನಾಡಿ. ಇದರಿಂದ ಯಾವುದೇ ರೀತಿಯ ಕೆಡುಕುಗಳು ಉಂಟಾಗುವುದಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.